ಇವಳನ್ನ ಕಳಿಸೋ ಜಾಗ ಕಳಿಸ್ಬಿಡಿ. ನೆನೆದವ್ರ ಪಾಲಿಗೆ ಮೈಸೂರು ಜಾಣ, ಕೆಣಕದವ್ರಿಗೆ ಮಹಿಷಾಸುರನ ಕೋಣ. ಈ ಕಾಲನ್ ಕೆಣಕದವನ್ ಪ್ರಾಣ ಉಳಿಯಕ್ಕಿಲ್ಲ ಜಾಣ. ನನ್ನ ಪ್ರಾಣ ತೆಗೆಯೋ ಶಕ್ತಿ ಯುಕ್ತಿ ನಿನಗಿದ್ದಿದ್ರೆ ರಿಮೋಟ್ ಫಿಕ್ಸ್ ಮಾಡಿರೋ ನನ್ನ ಮೋಟರ್ ಸೈಕಲ್ ಅಲ್ಲಿ ನೀನ್ ಇಲ್ಲಿವರೆಗೂ ಬರ್ತಿರಲಿಲ್ಲ. ಏಯ್, ನಿನಗ್ ಜಾಡ್ಸ್ಬದ್ದು ನೇರವಾಗಿ ಕೋರ್ಟ್ ಕರ್ಕೊಂಡೋಗಿ ನಿನ್ನ ಬಾಯಿಂದ ನಿಜಾನ ಕಕ್ಸಿ ಜೈಲಲ್ಲಿರೋ ಸೋಮಯ್ಯನಿಗೆ ನ್ಯಾಯ ದೊರಕಿಸ್ಕೊಡಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು. ಕಾಲನ ಮುಂದೆ ನಿಂತು ನ್ಯಾಯ ಕೇಳೋ ಹಕ್ಕು ಈ ಸರ್ಕಾರಕ್ಕೆ ಇಲ್ಲ ಅಂದ ಮೇಲೆ ನಿನ್ನಂತ ಗಡ್ಡು ನನಗೆ ಯಾವ ಲೆಕ್ಕ? ಈ ಕರ್ನಾಟಕನೇ ನನ್ನ ಮೈ ಕವಚ. ಇದು ಯಾವತ್ತಿದ್ರೂ ನನ್ನ ಕಾಪಾಡುತ್ತೆ. ಎರಡು ವರ್ಷದ ಹಿಂದೆ ಮೇ 16ರಂದು ಬಾತನಹಳ್ಳಿಯಲ್ಲಿ ನಡೆದ ಅತ್ಯಾಚಾರ ಕೊಲೆ ಮೊಕದ್ದಮೆಯಲ್ಲಿ ಅದೇ ಹಳ್ಳಿಯ ಸೋಮಯ್ಯನೇ ಅಪರಾಧಿ ಎಂದು ತೀರ್ಮಾನಿಸಿ ಆತನಿಗೆ ಇದೇ ನ್ಯಾಯಾಲಯದಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಈಗ ಮರುವಿಚಾರಣೆಯಿಂದಾಗಿ ಈ ಕೇಸಿನಲ್ಲಿ ಪ್ರಧಾನ ಸಾಕ್ಷಿಯಾಗಿದ್ದ ಜಾಫಾಳ ಉರುಫ್ ಕಾಳನೆ ಈ ಕೃತ್ಯವನ್ನು ಮಾಡಿದ್ದನೆಂದು ಎಲ್ಲಾ ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿದೆ. ಆದುದರಿಂದ ಹಿಂದೆ ಮರಣ ಶಿಕ್ಷೆಯನ್ನು ಪಡೆದಿದ್ದ ಸೋಮಯ್ಯನನ್ನು ನಿರಪರಾಧಿ ಎಂದು ತೀರ್ಮಾನಿಸಿ ಬಿಡುಗಡೆ ಮಾಡಿ ಐಪಿಸಿ ಸೆಕ್ಷನ್ 302 ಪ್ರಕಾರ ಅಪರಾಧಿ ಕಾಳನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಆನಂದಪ್ಪ, ನನಗೆ ಹೊಸ ಜೀವನ ತಂದು ಕೊಟ್ಬಿಟ್ಟೆ ಕಣಪ್ಪ. ಸಾಯೋವರೆಗೂ ನಾನು ನನ್ನ ಹೆಂಡತಿ ಮಗ ತಿನ್ನೋದು ನಿನ್ನ ಕೈನ ಅನ್ನ ಕಣಪ್ಪ. ಸೋಮಯ್ಯನವರೇ, ಯಾಕೆ ಇಷ್ಟೊಂದು ದೊಡ್ಡ ಮಾತಾಡ್ತೀರಾ? ಮನುಷ್ಯ ಮಾಡೋದನ್ನೆಲ್ಲ ನೋಡೋದಕ್ಕೆ ದೇವರಂತ ಒಬ್ಬ ಇದ್ದಾನೆ. ಅವನ ಕಣ್ಣಿರೋವರೆಗೂ ಸತ್ಯ ಸತ್ತು ಬೇವರ್ಸಿ ಹೆಣ ಆಗೋದಿಲ್ಲ. ಸಂತೋಷವಾಗಿ ಹೋಗಿ ಬನ್ನಿ. ಬರ್ತೀನಿ ಕಣಪ್ಪ. ನಮಸ್ಕಾರ.
ಎಷ್ಟು ಬೇಕಾದ್ರೂ ಕುಡೀರಿ ಸರ್, ಬಿಲ್ ಪೂರಾ ನಮ್ಗಿರ್ಲಿ. ಏನು ನಿಮ್ಮ ದುಡ್ಡಲ್ಲಿ ನಾನು ಕುಡಿಬೇಕಾ? ಯಾಕೆ? ಆ ಕಾಳ ನೀವೇ ಹೊಡೆದು ಗಲ್ ಶಿಕ್ಷೆ ಕೊಡ್ಸಿದ್ರಿ ಅಂತ ಪೇಪರ್ ಓದಿದ್ವಿ. ನಿಮ್ ಫೋಟೋ ಕೂಡ ಪೇಪರ್ ಅಲ್ಲಿ ಬಂದಿತ್ತು ಸರ್. ಅವನಿ ಬಾರಿಗೆ ಬಂದ್ರೆ ನಮ್ ಪಾಲಿಗೆ ಯಮ ಬಂದಂತೆ. ಈ ಮಾರ್ಕ್ಸ್ ಅಲ್ಲ ಅವ್ನು ನಮಗೆ ಕೊಟ್ಟಿರೋ ಟಿಪ್ಸ್ ಸರ್. ಸರಿ, ಈಗ ನೀವು ಕೊಡೋದೆಲ್ಲ ನಾನು ಕುಡಿದ್ರೆ ನಾನು ಅವನು ನಿಮಗೆ ಕೊಟ್ಟಿರೋ ತರ ಟಿಪ್ಸೇ ಕೊಡಬೇಕಾಗತ್ತೆ. ಹಾ, ಗಾಬರಿ ಆಗ್ಬೇಡಿ. ನಿಮ್ಮ ಸಂತೋಷನೇ ನನ್ನ ಸಂತೋಷ. ನೋಡಿ, ನಿಮ್ಮೆಲ್ಲರ ಬಾಟ್ಲಿಂದ ಒಂದೊಂದು ಪೆಗ್ ಇದಕ್ಕೆ ಹಾಕಿ. Cheers. Cheers. ನನ್ನ ಆರ್ಡರ್ ರೆಡಿನಾ? ನಮ್ಮ ಮನೆ ಆರ್ಡರ್ ರೆಡಿನಾ? ಪೈ ಟು ಪೈ ರೆಡಿ. ವೆರಿ ಗುಡ್ ಶಾಟ್. ವೆರಿ ವೆರಿ ಬ್ಯಾಡ್ ಶಾಟ್. ಈ ರುಕ್ಮಾ ಹೊಡೆಯೋ ಶಾಟು ಗುಡ್ ಆದ್ರೂ ಬ್ಯಾಡ್ ಆದ್ರೂ ಅದು ಯಾವತ್ತಿದ್ರೂ ಬುಲೆಟ್ ಶಾಟೆ. ರಾಧಾ, ಕ್ಯಾಶ್ ತಂದಿದ್ಯಾ? ತಂದಿದ್ದೀನಿ, ತಗೋ. ತಗೋ. ಟೆಸ್ಟ್ ಮಾಡ್ಬೇಕು. ಈ ರುಕ್ಮನ್ ಮಾಲನ್ನ ಟೆಸ್ಟ್ ಮಾಡ್ಬೇಕಾ? ಓಕೆ. ಏನೇ ಚಾಲಾಕಿ, ಮೇಲ್ಗಡೆ ಒರಿಜಿನಲ್ ನೋಟ್ ಇಟ್ಟು ಒಳಗಡೆ ವೈಟ್ ಪೇಪರ್ ಪೀಸ್ಗಳನ್ನಿಟ್ಟು ನನ್ನೇ ಮೋಸ ಮಾಡ್ತೀಯ? ನೋಡ್ಕೋ. ಐ ಆಮ್ ಸಾರಿ ರುಕ್ಮಾ, ನನ್ನೊಬ್ರು ಚೀಟ್ ಮಾಡ್ಬಿಟ್ರು. ನಿನಗೆ ಇನ್ನೊಬ್ಬ ಚೀಟ್ ಮಾಡ್ದ, ನೀನು ನನಗ್ ಚೀಟ್ ಮಾಡಕ್ ನೋಡ್ದೆ. ಏಯ್, ಈ ರುಕ್ಮ ಚೀಟ್ ಮಾಡೋರ್ನ ಟ್ರೀಟ್ ಮಾಡದೆ ಕೊಡೋದಿಲ್ಲ. ಯಾಕೆ ಗೊತ್ತಾ? ನೀನು ಇನ್ನೊಬ್ರಿಗೆ ಚೀಟ್ ಮಾಡಬಾರ್ದು ಅಂತ.
ಕಳ್ತನ ಮಾಡೋ ಕೈ ಕೊಲೆ ಮಾಡಕ್ ರೆಡಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ಈ ಪಿಸ್ತೂಲ್ ನಿನಗೆ ಯಾಕೆ ಬೇಕು ಹೇಳು. ಕಾರಣ ಕರೆಕ್ಟಾಗಿ ಹೇಳಿದ್ರೆ ಡೆಫಿನೆಟ್ ಆಗಿ ಇದನ್ನ ನಿನಗೆ ಕೊಟ್ಬಿಡ್ತೀನಿ. ಏಯ್, ನಿಜ ಹೇಳಕ್ ಯಾಕೆ ಅಳ್ತಾ ಇದೀಯಾ? ಸರ್, ಈ ಸಿಟಿಲಿರೋ ಗಂಡಸರೆಲ್ಲ ನಿಮ್ ಥರನೇ ಜೆಂಟ್ಲ್ಮನ್ಗಳಾಗಿರ್ತಾರ ಸರ್? ತಂಟ್ಲು ಮಾರಿಗಳೇ ಜಾಸ್ತಿ ಅಲ್ವಾ? ನಾನು ಒಂಟಿ ಹೆಣ್ಣು. ನನ್ ಮನೇಲಿ 8 ಜನ ಸಾಕ್ಬೇಕು ಸರ್. ಅದಕ್ಕೆ ಸರ್ ನನ್ ಮನೇಲಿ 8 ಜನ ಸಾಕ್ಬೇಕು ಸರ್. ಅದಕ್ಕೆ ಎಷ್ಟೊತ್ನಲ್ಲಿ ಗ್ಯಾಮ್ಲಿಂಗ್ ನಲ್ಲಿ, ಡೆನ್ ನಲ್ಲಿ, ಬಾರ್ ನಲ್ಲಿ ಹಣಕ್ಕೋಸ್ಕರ ಹೊಂಚಾಕ್ತೀನಿ, ಪಿಕ್ ಪಾಕೆಟ್ ಮಾಡ್ತೀನಿ, ಡ್ಯಾನ್ಸು ಮಾಡ್ತೀನಿ ಸರ್. ಒಂದೊಂದ್ಸಲ ಗೂಂಡಾಗಳ ಕೈಲಿ ಸಿಕ್ಕಾಕೊಂಡ್ಬಿಡ್ತೀನಿ. ಅಂತ ಟೈಮಲ್ಲಿ ನನ್ನ ಹತ್ರನೂ ಒಂದ್ ಪಿಸ್ತೂಲ್ ಇದ್ರೆ ನಾನ್ ಸೇಫ್ ಅಲ್ವಾ ಸರ್? ನಿನ್ನಂತವಳ ಕೈಯಲ್ಲಿ ಪಿಸ್ತೂಲ್ಗಿಂತ ಡಬಲ್ ಬ್ಯಾರಲ್ ಗನ್ ಇದ್ರೆ ಇನ್ನೂ ಸೇಫ್. ತಗೋ. ಏನ್ ಸರ್, ಓನ್ಲಿ ಬುಲೆಟ್? ನೀನ್ ಇಷ್ಟ ತನಕ ಆಡಿದ ನಾಟಕ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನೋಡು, ಈ ಪಿಸ್ತೂಲ್ ಯಾಕೆ ಬೇಕು ಅಂತ ಯಾವತ್ತು ನಿನ್ ಬಾಯಿಂದ ನಿಜ ಬರುತ್ತೋ ಅವತ್ತು ನಿನಗ್ ಪಿಸ್ತೂಲ್ ನಾನು ಕೊಡ್ತೀನಿ. ಈಗ ಇಳಿದು ಮನೆಗೆ ಹೋಗು. ಸರ್, ಗೆಟ್ ಡೌನ್ ಅಂಡ್ ಗೆಟ್ ಔಟ್. ಸರ್ ನಿಜ ಹೇಳೋಕೆ ನೀವೆಲ್ಲಿ ಸಿಗ್ತೀರಾ? ತಗೋ, ಇದು ನನ್ನ ಅಡ್ರೆಸ್.